ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಕೆಲವು ಜಿಲ್ಲೆಗಳಲ್ಲಿ ಶೇಕಡ 50ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳಾದವು. ಆದ್ರೂ ಮುಂದಿನ ಒಂದು ವಾರದವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಇನ್ನೂ ಮಳೆ ಅಂದ್ರೆ ಈ ಮಾನ್ಸೂನ್ ಮಳೆ ಇನ್ನೂ ದುರ್ಬಲವಾಗಿ ಇರುವ ಸಾಧ್ಯತೆಗಳಾದವು. ಸರ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ ಸರ್. ಸರ್, ಈಗಿನ ಹವಾಮಾನದ ವಾತಾವರಣ ನೋಡಿದ್ರೆ ನಾವು ಮಳೆಗಾಲದಲ್ಲಿದ್ದೀವ, ಚಳಿಗಾಲದಲ್ಲಿದ್ದೀವ, ಬೇಸಿಗೆ ಕಾಲದಲ್ಲಿದ್ದೀವ ಸರ್? ಅಷ್ಟೊಂದು ವಾತಾವರಣ ಭಾಳ ಬದಲಾವಣೆ ಆಗೈತಿ. ಅಷ್ಟೊಂದು ಆಗಲೇ ಒಂದು ಸುಮಾರು 2 ವಾರದಿಂದ ಮಳೆ ಪ್ರಮಾಣ ಗಣನೀಯವಾಗಿ ಕರ್ನಾಟಕ ರಾಜ್ಯಾದ್ಯಂತ ಮಳೆ ಕಡಿಮೆ ಆಗೈತಿ ಮತ್ತು ಮಾನ್ಸೂನ್ ಭಾಳ ದುರ್ಬಲವಾಗಿದೆ. ಮತ್ತು ಮಳೆ ಕೊರತೆ ಕರ್ನಾಟಕ ರಾಜ್ಯಾದ್ಯಂತ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಮುಂದುವರೆದಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಶೇಕಡ 25ರಷ್ಟು ಮಳೆ ಕೊರತೆ ಇದ್ದರೆ, ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಶೇಕಡ 40ರಿಂದ 50% ಮಳೆ ಕೊರತೆ ಐತಿ. ಉತ್ತರ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆ 20% ಕೂಡ, ಕೆಲವೊಂದು ಕಡೆ 30% ಕೂಡ ಮಳೆ ಕೊರತೆ ಇದೆ. ಆದ್ರೂ ಮುಂದಿನ ಒಂದು ವಾರದವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಇನ್ನೂ ಮಳೆ ಅಂದ್ರೆ ಈ ಮಾನ್ಸೂನ್ ಮಳೆ ಇನ್ನೂ ದುರ್ಬಲವಾಗಿ ಇರುವ ಸಾಧ್ಯತೆಗಳಾದವು. ಅಂದ್ರೆ ಹಲವಾರು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಮುಂದಿನ ಒಂದು ವಾರದವರೆಗೆ ಮಳೆಯ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆಗಳಾದವು. ಅಷ್ಟೊಂದು ಭಾರಿ ಮಳೆ ಆಗುವ ಸಾಧ್ಯತೆಗಳು ಕೂಡ ಅಷ್ಟೊಂದು ಯಾವುದೇ ಸೂಚನೆಗಳು ಇರುವುದಿಲ್ಲ. ಸರ್, ಈಗ ಕರ್ನಾಟಕದ ಹವಾಮಾನದಲ್ಲಿ ಬದಲಾವಣೆಗಳು ಆಗ್ತಾ ಇದೆ ಸರ್. ಈಗ ಕಳೆದ ಆಗಸ್ಟ್ 19ನೇ ತಾರೀಕಿನಿಂದ ಆಗಸ್ಟ್ 19ರಿಂದ ಆಗಸ್ಟ್ 26ರವರೆಗೆ ಯಾವುದೇ ಬದಲಾವಣೆಗಳು ಆಗುವುದಿಲ್ಲ. ಈಗಿರುವ ಹವಾಮಾನ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳದಾವು. ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 19ರಿಂದ ಆಗಸ್ಟ್ 26ರವರೆಗೆ ವ್ಯಾಪಕವಾಗಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಕರಾವಳಿ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಎಲ್ಲಿ ಭಾರಿ ಮಳೆಯಾಗುವ ಯಾವುದೇ ನಾವು ಅಲರ್ಟ್ ಕೊಟ್ಟಿರುವುದಿಲ್ಲ. ಅಂದರೆ ಯಾವುದೇ ವಾರ್ನಿಂಗ್ ಇರುವುದಿಲ್ಲ. ಆದರೆ ಗಾಳಿಯ ವೇಗ ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟ್ರ್ ಕರ್ನಾಟಕ ರಾಜ್ಯಾದ್ಯಂತ ಇರ್ತೈತಿ. ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಶೇಕಡ 25ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಇದು ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು ಇರುವುದಿಲ್ಲ. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಕೆಲವು ಜಿಲ್ಲೆಗಳಲ್ಲಿ ಶೇಕಡ 50ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳಾದವು. ಅಂದರೆ ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ ಒಂದು ವಾರದವರೆಗೆ ಎಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆಗಳಿಲ್ಲ. ಮತ್ತು ಇದರಿಂದ ಗರಿಷ್ಠ ಉಷ್ಣಾಂಶ ಕೂಡ ಹಲವಾರು ಜಿಲ್ಲೆಗಳಲ್ಲಿ ಏರಿಕೆಯಾಗಿದೆ. ಕಲಬುರಗಿ ಇಲ್ಲೆಲ್ಲ ಗರಿಷ್ಠ ಉಷ್ಣಾಂಶ, ಬೆಂಗಳೂರಿನಲ್ಲಿ ಕೂಡ 31-32 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ಏರಿಕೆಯಾಗಿದೆ. ಕನಿಷ್ಠ ಉಷ್ಣಾಂಶ ಅಷ್ಟೊಂದೇನು ಬದಲಾವಣೆ ಆಗಿಲ್ಲ. ಕನಿಷ್ಠ ಉಷ್ಣಾಂಶ ಸುಮಾರು 20 ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ. ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ಉಷ್ಣಾಂಶ ಏರಿಕೆಯಾಗಿರುವುದರಿಂದ ಅಲ್ಲಿ ಸ್ವಲ್ಪ ಸೆಕೆನೂ ಕೂಡ ಜಾಸ್ತಿ ಆಗಿರುತ್ತದೆ. ಇದರಿಂದ ನಮಗಿದು ಮಳೆಗಾಲ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಮುಂಜಾನೆ ಚಳಿ ಅನುಭವನೂ ಇರ್ತೈತಿ, ಮಧ್ಯಾಹ್ನದಲ್ಲಿ ಬೇಸಿಗೆ ಅನುಭವ ಇರ್ತೈತಿ. ಬೇಸಿಗೆ ಕಾಲನೂ ಅಲ್ಲ, ಮಳೆಗಾಲನೂ ಚಳಿಗಾಲನೂ ಅಲ್ಲ. ಆದರೆ ಈ ಮಳೆಗಾಲದಲ್ಲೇ ಈ ಒಂದು ಮಳೆಯ ಅಭಾವ ಇರುವುದರಿಂದ, ಮಳೆ ಕೊರತೆ ಇರುವುದರಿಂದ ನಮಗೆ ಇಷ್ಟೆಲ್ಲ ನಮಗೆ ಅನಾನುಕೂಲತೆಗಳು ಆಗಿವೆ.